ನಮಸ್ಕಾರ ರೀ ಎಲ್ಲರಿಗೂ. ನಾನು ಹೊಸದಾಗಿ ಮಲ್ಲಿ ಮದುವೆ ಎಂಬ ಕನ್ನಡ ಕಾರ್ಟೂನ್ ಚಾನಲ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ಎಲ್ರೂ ಸಪೋರ್ಟ್ ಮಾಡಿ ನಮ್ಗೆ ಬೆಳೆಸಬೇಕು ಅಂತ ಕೇಳ್ಕೊತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಅಂತ ಕೇಳ್ಕೊತೀನಿ ರೀ. ಈ ಕಥೆಯಲ್ಲಿ ಒಂದು ಹೆಣ್ಣು ಯಾವ್ಯಾವ ರೀತಿ ಕಷ್ಟಪಡ್ತಾಳೆ, ಅವಳ ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ನೋಡೋಣ ಬನ್ನಿರಿ, ತೋರಿಸ್ತೀವಿ. ಏ ಮಲ್ಲಿಯೇ ಎಲ್ಲಿದ್ಯೆ, ಎಲ್ಲಿ ಹಾಳಾಗೋದೆ, ಬೇಗ ಬಂದು ಸಾಯಿ. ಏನಮ್ಮ? ಲೇ ಬೋಸುಡಿ, ನಿನಗೆಷ್ಟು ಸಲ ಹೇಳಬೇಕೆ ನನಗಮ್ಮ ಅಂತ ಕರಿಬೇಡ, ಚಿಕ್ಕಮ್ಮ ಅಂತ ಕರಿ ಅಂತ. ಮತ್ತೆ ನನಗೆ ಅಮ್ಮ ಅಮ್ಮ ಅಂತ ಕರಿತೀಯ. ತಪ್ಪಾಯ್ತು ಚಿಕ್ಕಮ್ಮ, ಇನ್ನೊಂದ್ಸಲ ಆ ಥರ ಕರಿಯಲ್ಲ ಬಿಡಿ. ಏನು ಮಾಡಿದ್ಯಾ ನಾಷ್ಟಕ್ಕೆ? ಇಷ್ಟೊತ್ತಾಯ್ತು, ಇನ್ನೂ ತಿಂಡಿ ಮಾಡಬೇಕು ಅಂತ ಗೊತ್ತಾಗಲ್ವೇನೆ ನಿನಗೆ? ಎಷ್ಟೊತ್ತಾಯ್ತು ಕುತ್ಕೊಂಡು ಸಾಕಾಗೋಯ್ತು ನನಗೂ. ಈಗ ಮಾಡ್ತಾಳೆ ಆಗ ಮಾಡ್ತಾಳೆ ಅಂತ ಕಾಯ್ತಾ ಇದ್ದೀನಿ, ಇನ್ನೂ ತೊಗೊಂಬಂದು ಕೊಟ್ಟಿಲ್ಲ. ನಿನಗೇನು ಗೊತ್ತಾಗಲ್ವಾ? ಏನಾರ ಕೇಳಿದ್ರೆ ಮಳ್ಳಿ ಥರ ನಿಂತ್ಕೊತಾಳೆ, ಮಳ್ಳಿ. ಚಿಕ್ಕಮ್ಮ, ನಾಷ್ಟಕ್ಕೆ ಅನ್ನ ಸಾರು ಮುದ್ದೆ ಮಾಡಿದ್ದೀನಿ. ಏಯ್, ಯಾರು ತಿಂತಾರೆ ಅದನ್ನು, ಮುದ್ದೆ ಅನ್ನ ಸಾರು? ಹೋಗಿ ಬೇರೆ ಏನಾದರೂ ನಾಷ್ಟ ಮಾಡೋಗು, ನನಗದು ತಿನ್ನೋಕ್ಕಾಗಲ್ಲ. ಚಿಕ್ಕಮ್ಮ, ಈಗ ಮಾಡಿಬಿಟ್ಟಿದ್ದೀನಿ, ತಿನ್ನಿರಿ. ಮತ್ತೆ ಇನ್ನೊಂದ್ಸಲ ಮಾಡಬೇಕು ಅಂದರೆ ನನಗಾಗಲ್ಲ, ನನಗೆ ಯಾಕೋ ಸುಸ್ತಾಗ್ತಾ ಇದೆ. ಏನು ಕಡ್ದು ಗುಡ್ಡೆ ಹಾಕ್ಬಿಟ್ಟಿದ್ದಾಳೆ? ಏನು ಗುಡ್ಡ ಕಡಿಯಕ್ಕೆ ಹೋಗಿದ್ಲು ಗುಡ್ಡನ, ಸುಸ್ತಾಗೋದಕ್ಕೆ. ಹೋಗೆ, ಇನ್ನು ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗು, ಯಾವುದೋ ಒಂದು ಹಾಕ್ಕೊಂಬರೋ, ಹೋಗು. ಅಮ್ಮ ಅಮ್ಮ, ನನಗೆ ಹೊಟ್ಟೆ ಹಸಿತಾ ಇದೆ ಅಮ್ಮ. ಇರು, ಮಲ್ಲಿ ಹಾಕೊಂಬಂದು ಕೊಡ್ತಾಳೆ, ತಿನ್ನಂತೆ. ಅಮ್ಮ, ನನಗೆ ಮ್ಯಾಗಿ ಬೇಕಮ್ಮ, ನನಗೆ ಅವೆಲ್ಲ ತಿನ್ನೋಕ್ಕಾಗಲ್ಲ. ನನಗೆ ಬೇರೆ ಏನು ಬೇಡ, ನನಗೆ ಮ್ಯಾಗಿನೇ ಬೇಕು. ಮಲ್ಲಿ, ಮಲ್ಲಿ ಬಾರೆ ಇಲ್ಲಿ. ಏನು ಚಿಕ್ಕಮ್ಮ ಕರೆದಿದ್ದು? ಏಯ್, ನಿನ್ನ ತಂಗಿಗೆ ಮ್ಯಾಗಿ ಮಾಡ್ಬೇಕಂತೆ, ಮಾಡ್ಕೊಡೋಕೆ ಹೋಗು. ರಾಧಾ, ಇವತ್ತು ಅನ್ನ ಸಾರು ಮುದ್ದೆ ಮಾಡಿದ್ದೀನಿ, ತಿನ್ನು. ಮಧ್ಯಾಹ್ನದ ಮೇಲೆ ಬೇಕಿದ್ರೆ ಮಾಡ್ಕೊಡ್ತೀನಿ. ನನಗೆ ಮ್ಯಾಗಿ ಬೇಕಷ್ಟೇ. ನನ್ನ ಮಗಳು ಅವಾಗಿಂದನೂ ಮ್ಯಾಗಿ ಬೇಕು ಅಂತ ಅಳ್ತಾ ಇದ್ದಾಳೆ. ಇನ್ನು ಗರ ಬಡ್ದವ್ರು ನಿಂತಂಗೆ ನಿಂತಿದ್ಯಲ್ಲೇ, ಹೋಗೆ ಮಾಡೋಗೆ. ಏನು ಗುಡ್ಡ ಗಿಡ್ಡ ಕಡಿಯಕ್ಕೆ ಹೋಗಿದ್ದೇನ ರಾತ್ರಿ ಎಲ್ಲ ನಿನಗೆ ಸುಸ್ತಾಗೋದಕ್ಕೆ? ನಿನಗೆ ಮಾನ ಮರ್ಯಾದೆ ಅನ್ನೋದು ಹೇಳ್ಬೇನ? ಥೂ, ಏನಂತ ಜನ್ಮಕ್ಕೆ ಜೋಡಾಗಿದೆಯೋ. ಆಯಿತು ಚಿಕ್ಕಮ್ಮ, ಮಾಡ್ಕೊಡ್ತೀನಿ. ಬಾರೆ ನನ್ನ ಬಂಗಾರಿ, ಇವಾಗ ಎದ್ದಾ? ಹೋಗಿ ಮುಖ ತೊಳ್ಕೊಂಬರೋಗು, ಮ್ಯಾಗಿ ಮಾಡ್ಕೊಂಬರ್ತಾಳೆ, ಹೇಳಿದ್ದೀನಿ ಆಯಿತಾ? ಸ್ಕೂಲಿಗೆ ರೆಡಿ ಆಗೋಗಿ ಹೋಗಿ. ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ಹೋಮ್ವರ್ಕ್ ಬರ್ದಿಲ್ಲ, ನಾನು ಹೋಗಲ್ಲ ಅಷ್ಟೇ. ಹಂಗೆಲ್ಲ ಮಾತಾಡಬಾರ್ದು ಬಂಗಾರಿ. ನೀನು ಚೆನ್ನಾಗಿ ಓದಿ ಆಫೀಸರ್ ಆಗಬೇಕಮ್ಮ, ಆಫೀಸರು. ಏ ಮುಂಡೆ, ಕೂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಎದ್ದು ಬೆಳಿಗ್ಗೆ ಏನು ಕೆಲಸ ಇಲ್ವೇನೆ ನಿನಗೆ? ದೆವ್ವ ಕೂತಂಗೆ ಕೂತ್ಕೊಂಡ್ಬಿಡ್ತೀಯಲ್ಲ ಹಾಸಿಗೆ ಮೇಲೆ. ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೆ ನಿನಗೆ? ಎಲ್ಲಿ ಹಾಳಾಗೋಗಿದ್ದೋ ಮುಂಡೆ ಮಗನೇ? ನನ್ನೇ ಮುಂಡೆ ಅಂತೀಯನೋ? ನಿನ್ನ ಬಾಯಿ ಸೇದೋಗ, ನಿನ್ನ ಕೈ ಸೇದೋಗ, ನಿನ್ನ ಕಾಲು ಸೇದೋಗ, ನಿನಗೆ ಬಂದು ಬರಲೇ ಬೀಳ. ನಿನಗೇನು ಮಾನ ಮರ್ಯಾದೆ ಅನ್ನೋದು ಇಲ್ವೇನೋ ಲೋಫರ್ ನನ್ನ ಮಗನೇ? ಅದು ಏನಂತ ಕಟ್ಕೊಂಬಿಟ್ಟು ನಾನು ನಿನ್ನ ದರಿದ್ರು ನನ್ನ ಮಗನೇ. ಎಂಥ ಲೋಫರ್ ಮುಂಡೆನ ಕಟ್ಕೊಂಬಿಟ್ಟು ನಾನಂತೂ. ನನ್ನ ಹೆಂಡತಿ ದೇವ್ರೋಳು. ಅವಳು ಒಂದು ಮಾತು ಸತೆ ನನಗೆ ಹಿಂದಕ್ಕೆ ತಿರುಗಂದಿಲ್ಲ. ಈ ಮುಂಡೆನ ಕಟ್ಕೊಂಡು ನನ್ನ ಜೀವನನೇ ಹಾಳಾಗೋಯ್ತು. ಏಯ್, ನಿನಗೆ ಸ್ಕೂಲಿಗೆ ಟೈಮ್ ಆಗಲಿಲ್ವಾ? ಇನ್ನೂ ಹಾಳು ಮಗದಲ್ಲಿ ಎದ್ದು ಅಮ್ಮ ಮಗಳು ಹಿಂಗೆ ಕೂತಿದ್ದೀರಲ್ಲ, ಗೊತ್ತಾಗಲ್ವೇನೆ? ಬೆಳಗ್ಗೆಯಿಂದ ನನ್ನ ಮಗಳು ಮಾಡಿ ಸಾಕಾಗೋಗ್ತಾಳೆ. ಹೋಗಿ ದರಿದ್ರ, ಹೋಗು, ಮಕ ತೊಳಿಯೋಗು. ಮಕ ತೊಳಿದಂಗೆ ಹಾಳು ಮಗದಲ್ಲಿ ಇನ್ನೇ ಬಿದ್ದಿದ್ಯಲ್ಲಿ. ನಾನು ತೊಳೆಯಲ್ಲ, ನೀನು ತೊಳಿಸ್ತೀಯಾ? ನನ್ನ ಮಕ ತೊಳೆಯೋದು ನನಗೆ ಗೊತ್ತೈತೆ, ನಿನ್ನ ಮಕ ತೊಳ್ಕೋಗಲಿ ಮುದ್ಕ. ಅಪ್ಪ, ಯಾಕಪ್ಪ ಹಂಗೆ ಬೈತೀಯ ಅಮ್ಮಂಗೆ? ಈ ಥರನ ಮಾತಾಡೋದು? ಹೀಗೆಲ್ಲ ಮಾತಾಡಬಾರ್ದಪ್ಪ. ಈ ಮುಂಡೆಗೆ ಹಿಂಗೆ ಮಾತಾಡಿದ್ರೇನೆ ಅವಳು ಹೋಗೋದು. ನಾನೇನಾರ ನೈಷಾಗಿ ಮಾಡಿದ್ರೆ ತಲೆ ಮೇಲೆ ಹತ್ತಿ ಮೆಣಸಿನ ಹಿಂಡಿ ಹರಿತಾಳೆ.